ಕರ್ನಾಟಕ, ತಮಿಳುನಾಡು, ಒಡಿಶಾ ಸೇರಿದಂತೆ ದೇಶದ ಬಹುತೇಕ ರಾಜ್ಯಗಳಲ್ಲಿ ಇವತ್ತು ಮಳೆಯ ಕೊರತೆ ಆಗ್ತಾ ಇದೆ. ಜುಲೈ ಮೊದಲ ವಾರದಲ್ಲಿ ಅಬ್ಬರಿಸಿ ಬೊಬ್ಬರದಿದ್ದ ಮಳೆರಾಯ ಇದೀಗ ಅಕ್ಷರಶಃ ಕೈ ಕೊಟ್ಟಿದ್ದನ್ನು ನೋಡ್ತಾ ಇದ್ದೀವಿ. ಎಲ್ಲೆಲ್ಲ ಏನೇನಾಯ್ತು ಹಾಗಾದರೆ? ವರ್ಣದೇವ ಬರ್ತಾನ, ಕೃಪೆ ತೋರ್ತಾನ, ರೈತನ ಮುಖದಲ್ಲಿ ಮಂದಹಾಸ ಮೂಡಿಸ್ತಾನ, ಜಲಾಶಯಗಳೆಲ್ಲ ಮತ್ತೆ ತುಂಬುತ್ತವ? ಡೀಟೇಲ್ಸ್ ನೋಡ್ತಾ ಹೋಗೋಣ. ಮುಂಗಾರು ಮಾಯ ಆಗಿದೆ, ಬಿಸಿಲು ಛಾಯೆ ಕಾಣಿಸ್ಕೊಳ್ತಾ ಇದೆ. ನೀವು ಬೆಂಗಳೂರಿನಲ್ಲೆಲ್ಲ 32 ಡಿಗ್ರಿ ಸೆಲ್ಸಿಯಸ್ ಬೇಸಿಗೆಯಲ್ಲಿರುವಂತಹ ತಾಪಮಾನ ಇವತ್ತು ರಾಜಧಾನಿ ಬೆಂಗಳೂರಲ್ಲಿದೆ. ಇದು ಗಮನಿಸಬೇಕಾದ ಸಂಗತಿ. ಕೇವಲ 22 ಡಿಗ್ರಿ ಸೆಲ್ಸಿಯಸ್, 23 ಡಿಗ್ರಿ ಸೆಲ್ಸಿಯಸ್ ಇರಬೇಕಾಗಿತ್ತು ಇವತ್ತಿನ ತಾಪಮಾನ. ಆದರೆ ಬೇಸಿಗೆ ಏಪ್ರಿಲ್ ಮೇ ತಿಂಗಳಲ್ಲಿ ಇರುತ್ತಲ್ಲ ತಾಪಮಾನ, ಆ ಪರಿಪ್ರಮಾಣದಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಇರೋದನ್ನು ನೋಡ್ತಾ ಇದ್ದೀವಿ. ಕರ್ನಾಟಕ ಸೇರಿದಂತೆ 9 ರಾಜ್ಯಗಳಲ್ಲಿ ಮಳೆಯ ಪ್ರಮಾಣ ಎಲ್ಲ ಶೂನ್ಯ ಆಗಿದೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಬಿತ್ತನೆ ಕಾರ್ಯದಲ್ಲೂ ಕೂಡ ಗಣನೀಯ ಕುಸಿತ ಆಗಿದ್ದನ್ನು ನೋಡ್ತಾ ಇದ್ದೀವಿ ನಾವು. ಗಣನೀಯ ಕುಸಿತ ಆಗಿದೆ. 24 ಗಂಟೆಗಳ ಅವಧಿಯಲ್ಲಿ ಒಂದೇ ಒಂದು ಹನಿ ಮಳೆಯಾಗದೇ ಇರೋದನ್ನು ನೋಡ್ತಾ ಇದ್ದೀವಿ. ಅಂದರೆ ಹೋದ ತಿಂಗಳು 19ಕ್ಕೆ ಏರಿಕೆ ಆಗಿತ್ತು ಮಳೆಯ ಕೊರತೆ. ಆದರೆ ಜುಲೈ ಮೊದಲ ವಾರದಲ್ಲಿ ಮಳೆ ಆದಾಗ 14%ಗೆ ಇಳಿಕೆ ಆಗಿತ್ತು. ಇದೀಗ ಒನ್ಸ್ ಅಗೇನ್ ಅದರ ದರ ಏರಿಕೆ ಆಗಿದ್ದು ನೋಡ್ತಾ ಇದ್ದೀವಿ. ಕರ್ನಾಟಕ, ಒಡಿಶಾ, ತಮಿಳುನಾಡಲ್ಲೆಲ್ಲ ಮಳೆ ಕೊರತೆ 16% ದಾಖಲೆಯ ಬಿತ್ತನೆ ಕೊರತೆ ಆಗಿದೆ. ಅದಾದ ನಂತರ 531.25 ಲಕ್ಷ ಹೆಕ್ಟರ್ನಲ್ಲಿ ಮಾತ್ರ ಬಿತ್ತನೆ ಆಗಿದೆ. ನೀವು ಕಳೆದ ವರ್ಷಕ್ಕೆ ಇದನ್ನು ಹೋಲಿಕೆ ಮಾಡಿದರು. ಕಳೆದ ವರ್ಷ ಇದೇ ಸಮಯಕ್ಕೆ 632 ಹೆಕ್ಟರ್ನಲ್ಲಿ ಬಿತ್ತನೆ ಆಗಿತ್ತು. ಇದೀಗ 101 ಲಕ್ಷ ಹೆಕ್ಟರ್ಗಿಂತಲೂ ಕೂಡ ಹೆಚ್ಚು ಪ್ರದೇಶದಲ್ಲಿ ಬಿತ್ತನೆ ಕುಂಠಿತ ಆಗಿದೆ. ಜುಲೈ ತಿಂಗಳ ಸರಾಸರಿ ಗರಿಷ್ಠ ತಾಪಮಾನ 28 ಡಿಗ್ರಿ ಸೆಲ್ಸಿಯಸ್ ಇರಬೇಕಾಗಿತ್ತು. ಆದರೆ ಇವತ್ತು 32 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರೋದನ್ನು ನೋಡ್ತಾ ಇದ್ದೇವೆ. ಮತ್ತೊಂದು, ರಾಜ್ಯದಲ್ಲಿ 99% ಮಳೆ ಕೊರತೆಯಾಗಿದೆ. 99% ಮಳೆ ಕೊರತೆ ಆಗಿದೆ. ಕರ್ನಾಟಕ, ತಮಿಳುನಾಡು, ಒಡಿಶಾದಲ್ಲಿ ಅತಿ ಹೆಚ್ಚು ಮಳೆ ಕೊರತೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅದಕ್ಕೆ ಬೇರೆ ಬೇರೆ ಕಾರಣ. ಇಡೀ ರಾಜ್ಯದಾದ್ಯಂತ ಮಳೆ ಸ್ತಬ್ಧ ಆಗಿದೆ. 3 ರಿಂದ 4 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಏರಿಕೆ ಆಗಿದೆ. ಬೆಂಗಳೂರಿನಲ್ಲಿ ವಿಪರೀತ ಶೆಕೆ ಆಗ್ತಾ ಇದೆ. 33 ಡಿಗ್ರಿ ಸೆಲ್ಸಿಯಸ್ಗೆಲ್ಲ ಹೋಗಿದೆ. ಜುಲೈ 19ರ ತನಕ ಯಾವುದೇ ಜಿಲ್ಲೆಯಲ್ಲಿಯೂ ಕೂಡ ಭಾರಿ ಮಳೆ ಆಗಲ್ಲ ಅಂತೆಲ್ಲ ಹವಾಮಾನ ವರದಿಗಳು ಹೇಳ್ತಾ ಇದೆ. ನೀವು ನೋಡಿ, ರಾಜ್ಯದ 31 ಜಿಲ್ಲೆಗಳ ಪೈಕಿ 21 ಜಿಲ್ಲೆಗಳು ಈ ಪೈಕಿ ಅಂದರೆ ಮಳೆ ಕೊರತೆಯನ್ನು ಸಿಕ್ಕಾಪಟ್ಟೆ ಎದುರಿಸ್ತಾ ಇದೆ. ಕರಾವಳಿ, ಮಲೆನಾಡು ಭಾಗದಲ್ಲೂ ಕೂಡ ವಾಳಿಕೆ ಮಳೆ ಆಗ್ತಾ ಇಲ್ಲ. ನೀವು ತಮಿಳುನಾಡಿಗೆ ಹೋದರೆ ಅರ್ಧಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಮಳೆ ಇಲ್ಲ. ಒಂದು 50ಕ್ಕೂ ಹೆಚ್ಚು ಜಿಲ್ಲೆಗಳೆಲ್ಲ ಮಳೆನೇ ಇಲ್ವಂತೆ. 21 ಜಿಲ್ಲೆಗಳಲ್ಲಿ ಕರ್ನಾಟಕದಲ್ಲಿ ತೀವ್ರ ಒಣ ಹವೆ ಇದೆ. ನೀವು ಒಡಿಶಾಕ್ಕೆ ಹೋದರೆ ಬಂಗಾಳ ಕೊಲ್ಲಿಯಲ್ಲಿ ಸೃಷ್ಟಿಯಾಗಬೇಕಾಗಿದ್ದಂಥ ವಾಯುಭಾರಗಳೆಲ್ಲ ಕುಸಿತ ಆಗಿದೆ. ಒಡಿಶಾದಲ್ಲಿ ಮುಂಗಾರು ಸಂಪೂರ್ಣ ಭತ್ತ, ಬೇರೆ ಬೇರೆ ಬೆಳೆಗಳನ್ನು ಅವ್ರಿಗೆ ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಂದು ಬೆಳವಣಿಗೆ, ಸೂಪರ್ ಎಲ್ ನೀನೋ ಕಂಟಕ. ಪೆಸಿಫಿಕ್ ಮಹಾಸಾಗರದಲ್ಲಿ ಉಂಟಾಗ್ತಾ ಇರುವಂತಹ ಈ ಎಲ್ ನೀನೋ ಸೂಪರ್ ಎಲ್ ನೀನೋ ಆಗಿ, ಅಂದರೆ 0.5 ಡಿಗ್ರಿ ಸೆಲ್ಸಿಯಸ್ ದಾಟಿದಾಗ ನಾವು ಎಲ್ ನೀನೋ, ಅದು 2 ಡಿಗ್ರಿ ಸೆಲ್ಸಿಯಸ್ ದಾಟಿದಾಗ ಸೂಪರ್ ಎಲ್ ನೀನೋ ಅಂತ. ಆ ಪರಿಪ್ರಮಾಣ ಈಗ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಮಳೆ ಮಾರುತಗಳ ಹಾದಿ ತಪ್ತಾ ಇವೆ. ತೇವಾಂಶ ಕುಸಿತ ಆಗ್ತಾ ಇದೆ. ಸೂಪರ್ ಎಲ್ ನೀನೋ ಸಂಭವಿಸುವಂಥ ಸಾಧ್ಯತೆ ಇದೆ ಅಂತ. ಹೀಗಾಗಿ ಹವಾಮಾನ ಬದಲಾವಣೆಯಿಂದ ಇಡೀ ವಿಶ್ವದ ಕೃಷಿ ವಲಯಕ್ಕೆ ದೊಡ್ಡ ಹೊಡೆತ ಬೀಳ್ತಾ ಇರೋದನ್ನು ನೋಡ್ತಾ ಇದ್ದೇವೆ. ಅದರಲ್ಲೂ ವಿಶೇಷವಾಗಿ ಭಾರತ ಈ ಬಾರಿ ಏನೋ ನಾವು 98ರ ಆ ಆಸುಪಾಸಿನಲ್ಲಿ ನಮಗೆಲ್ಲ ಹಿಂದೂ ಮಹಾಸಾಗರದ ಬೆಳವಣಿಗೆ ಅವತ್ತು ಕೈ ಹಿಡಿದಿತ್ತು. ಇವತ್ತು ಅದು ಕೂಡ ಕೈ ಹಿಡಿಯುವಂತೆ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹಾಗೆ ಮಳೆ ಕೊರತೆ ಆಗ್ತಾ ಇದೆ. ಹಾಗಾದರೆ ಬಿತ್ತನೆಯನ್ನು ನಂಬಿ ರೈತ ಕೆಟ್ಟನೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಬಿತ್ತನೆಯನ್ನು ಎಲ್ಲ ನಂಬಿ ಕೈ ಕೊಟ್ಟನ ಅಂತ ಭತ್ತ, ರಾಗಿ, ಹತ್ತಿ, ದ್ವಿದಳ ಧಾನ್ಯ ಎಲ್ಲ ಕುಂಠಿತ ಆಗಿದ್ದನ್ನು ನೋಡ್ತಾ ಇದ್ದೀವಿ. ಆರಂಭದ ಮಳೆಯನ್ನು ನಂಬಿ ರೈತರೆಲ್ಲ ಬಿತ್ತಿದ್ರು. ಹೀಗಾಗಿ ಆತಂಕ ಆಗಿದೆ. ಮಳೆ ಇಲ್ಲ, ಕೆಲವು ಕಡೆ ಮೋಡ ಬಿತ್ತನೆ ಎಲ್ಲ ಮಾಡಲಾಗ್ತಾ ಇದೆ. ಬೆಳೆಗಳೆಲ್ಲ ಒಣಗಿ ಹೋಗುವಂಥ ಭೀತಿ ಇದೆ. ಕೃಷಿ ಸಚಿವಾಲಯದ ಅಂಕಿಅಂಶಗಳು ನಾನು ಅವಾಗಲೇ ಹೇಳಿದೆ, 16% ಎಲ್ಲ ಕುಸಿತ ಆಗಿದೆ. ಹೀಗಾಗಿ ಆಹಾರ ಕೊರತೆ ಆಗಬಹುದು ಎನ್ನುವಂಥ ಆತಂಕವೂ ಕೂಡ ದೊಡ್ಡ ಮಟ್ಟದಲ್ಲಿದೆ. ಅಂದರೆ ಜೂನ್ ತಿಂಗಳಲ್ಲಿ ಸ್ವಲ್ಪ ಮಳೆ ಆಗ್ಬೋದು, ಮುಂಗಾರು ಬರ್ಬೋದು ಅಂತ ರೈತರೆಲ್ಲ ಬಿತ್ತಿದ್ರು. ಅದಾದ ನಂತರ ಮಳೆ ಬರಲಿಲ್ಲ. ಟ್ಯಾಂಕರ್ಗಳ ಮುಖಾಂತರ ಬೇರೆ ಬೇರೆ ಕಡೆ ಮಳೆ ನೀರನ್ನು ತರಿಸಿದ್ದನ್ನು ನೋಡಿದ್ವಿ. ಜುಲೈ ಮೊದಲ ವಾರದಲ್ಲಿ ಸ್ವಲ್ಪ ಮಳೆ ಆಯಿತು. ಒನ್ಸ್ ಅಗೇನ್ ಇದೀಗ ಮಳೆ ಮತ್ತೆ ಕೈ ಕೊಟ್ಟು ಹೋಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಹೀಗಾಗಿ ರೈತರ ಪರಿಸ್ಥಿತಿ ಏನು? ಒಂದು ಕಡೆ ಸಾಲವನ್ನು ಮಾಡಬೇಕು ಅನ್ನುವಂಥ ಒತ್ತಾಯ, ಬೆಳೆ ಪರಿಹಾರವನ್ನು ಕೊಡಬೇಕು ಅಂತ ಒತ್ತಾಯ, ಇವೆಲ್ಲದರ ನಡುವೆ ರೈತನ ಮುಂದಿನ ಬದುಕಿನ ಬಗ್ಗೆ ದೊಡ್ಡ ಮಟ್ಟದ ಪ್ರಶ್ನೆ ಇದೆ.